ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಬರ್ತಿದೆ ಅಂತ ಹೇಳ್ಬೋದಾಗಿರುತ್ತದೆ. ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಅಂದರೆ ಇತರ ಒಂದು ಅಭ್ಯರ್ಥಿಗಳು ಕೂಡ ಇತರ ಒಂದು ಜಾಬ್ಗಳಲ್ಲೂ ಕೂಡ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗ ರೀಸೆಂಟಲ್ಲಿ ನಡೆದಿರ್ತಕ್ಕಂಥ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇಂದನೂ ಕೂಡ ಕೆಲವೊಂದು ಮಾಹಿತಿಗಳು ಅಭ್ಯರ್ಥಿಗಳು ಕೂಡ ವೆಯ್ಟ್ ಮಾಡ್ತಿದ್ರಿ. ಅಂದರೆ ನೇಮಕಾತಿ ಪರೀಕ್ಷೆ ಯಾವಾಗ ಆಗುತ್ತೆ ಏನು ಎತ್ತ ನೇಮಕಾತಿ TET ಎಕ್ಸಾಮ್ ಆಯಿತು, ಇವಾಗ ನೆಕ್ಸ್ಟ್ ನೇಮಕಾತಿ ಪರೀಕ್ಷೆ ಅಂತಕ್ಕಂಥ ಒಂದು ಮಾಹಿತಿ ಅಂತ ನಿಮಗೂ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇರೋದು ಏನಂದ್ರೆ ಇವಾಗ TET ಎಕ್ಸಾಮ್ನ ಕ್ಲಿಯರ್ ಆದಂಥ ಅಭ್ಯರ್ಥಿಗಳು ಒಂದು ಕಡೆ, ಆದರೆ TET ಎಕ್ಸಾಮ್ನ ಕ್ಲಿಯರ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಒಂದು ಕಡೆ ಬರ್ತೀರಾ. ಯಾಕಂದ್ರೆ ಅಭ್ಯರ್ಥಿಗಳಿಗೆ TET ಕ್ಲಿಯರ್ ಆಗಿಲ್ಲ, ನಾವು ಎಲಿಜಿಬಲ್ ಇಲ್ವಾ ಯಾವ ನೇಮಕಾತಿ ಪರೀಕ್ಷೆಗೆ, TETನೇ ಮೇನಾ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ಅದ್ರ ಬಗ್ಗೆ ನಾವು ಕೂಡ ಮೀಡಿಯಾ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ ವಿಡಿಯೋದಲ್ಲಿ ಮುಖಾಂತರ. HSTR ಎಕ್ಸಾಮ್ ಅಂತಕ್ಕಂಥ ಏನತ್ತಲ್ಲ ಹೈಸ್ಕೂಲ್ ಶಿಕ್ಷಕರಾಗಲಿಕ್ಕೆ ಸಂಬಂಧಪಟ್ಟಂತೆ TET ಕಂಪಲ್ಸರಿ ಇರೋದಿಲ್ಲ ಅಂತ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಮಾಹಿತಿಗಳು ಬರ್ತಿರೋದಾಗಿರುತ್ತೆ. ನಂತರದ ಇನ್ನೊಂದು ಪ್ರಶ್ನೆ ಅಭ್ಯರ್ಥಿಗಳಿಗೆ ಬರ್ತಿದೆ, PG ಕಂಪಲ್ಸರಿ ಇರುತ್ತಾ ಅಂದ್ಬಿಟ್ಟು. ಹೈಸ್ಕೂಲ್ ಅಂತಕ್ಕಂಥ ಏನಿರುತ್ತಲ್ಲ HSTRಗೆ PG ಕಂಪಲ್ಸರಿ ಇರುತ್ತಾ, TET ಕಂಪಲ್ಸರಿ ಇರುತ್ತಾ ಅಂತೆಲ್ಲ ಪ್ರಶ್ನೆಗಳಿತ್ತು. TET ಕಂಪಲ್ಸರಿ ಇಲ್ಲ ಅಂತ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋದ ಕೊನೆಯಲ್ಲಿ ಅಥವಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ಅದನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇದೀಗ ಆಗಿದ್ರೆ HSTRಗೆ PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ MA MCom MS ಈ ಥರ ಒಂದು ಮಾಡಿರಬೇಕಾ, ಜಸ್ಟ್ BEd ಆಗಿದ್ರೆ ಸಾಕಾ, BA BEd BSc BEd BCom BEd ಅವ್ರನ್ನ ಕಾಮನ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಅಂದರೆ ನೇಮಕಾತಿ ಪರೀಕ್ಷೆಗೆ ಸದ್ಯಕ್ಕೆ ಅಲ್ಲಿರುವಂತಕ್ಕಂಥ ಒಂದು ಮಾಹಿತಿಗಳ ಬೇಸ್ ಮೇಲೆ, ಯಾಕಂದ್ರೆ ಸಬ್ಜೆಕ್ಟ್ಸ್ ಇರೋದಿಲ್ಲ ಅಂತ. ಬಟ್ ಬಿಡಿ ಇದನ್ನ ಇವಾಗ BA BSc BEd ಅಥವಾ BA BEd ಅಂತಕ್ಕಂಥ ಅಭ್ಯರ್ಥಿಗಳಿದೆಲ್ಲ, ಸೊ ಅವ್ರಿಗೆ PG ಕಂಪಲ್ಸರಿ ಆಗಿರ್ಬೇಕಾ, ಈ ಒಂದು ಪ್ರಶ್ನೆ ನಾರ್ಮಲ್ ಆಗಿ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಬರ್ತಿರುವಂತದ್ದಾಗಿರುತ್ತೆ. PG ಕಂಪಲ್ಸರಿ ಆಗಿರ್ಬೇಕಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಬೇಸ್ ಮೇಲೆ ಸದ್ಯಕ್ಕೆ ಏನಿದಾವೆ ಮಾಹಿತಿಗಳು, ಏನಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ನೀವು ಉಚಿತ ಕೂಡ ಆಗಿರುತ್ತೆ. ಇದು ಹೆಚ್ಚುವರಿ ಮಾಹಿತಿಯನ್ನು ನಿಮಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಆಗಿರ್ಬೋದು, TET ಆಗಿರ್ಬೋದು, ನಂತರ ನೇಮಕಾತಿ ಪರೀಕ್ಷೆಗೆ ಬಗ್ಗೆ ಮಾಹಿತಿನ ಕೊಡುವಂತ ಪ್ರಯತ್ನ ನಾವು ಮಾಡ್ತಿರ್ತೇವೆ ಅಂತ ಹೇಳ್ತಾ, ಸೊ ಅದಕ್ಕೆ ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್, ಟೆಲಿಗ್ರಾಮ್ ಪೇಜ್, ವಾಟ್ಸ್ಆಪ್ ಪೇಜ್ ಕೂಡ ಲಿಂಕ್ ಇರುತ್ತೆ ಅಭ್ಯರ್ಥಿಗಳಿಗೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಬೋದಾಗಿರುತ್ತೆ ಅಂತ ತಿಳಿಸ್ತಾ, ಹೆಚ್ಚುವರಿ ಡೌಟ್ಸ್ ಇರುವಂತಹ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು. ಇನ್ಸ್ಟಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳುವಂತ ಸೌಲಭ್ಯಗಳು ನಿಮ್ಗೆ ಇರುತ್ತೆ ಅಭ್ಯರ್ಥಿಗಳು ಇನ್ಸ್ಟಾಮ್ ಸಬ್ಸ್ಕ್ರೈಬ್ ಆದಂತ ಅಭ್ಯರ್ಥಿಗಳಿಗೆ ಅಂತ ತಿಳಿಸ್ತಾ, ಒಂದೊಂದಾಗಿ ತಿಳಿಸುವಂತಂದ್ರೆ PG ಪೋಸ್ಟ್ ಗ್ರಾಜ್ಯುಯೇಷನ್ ಅಂತಕ್ಕಂಥ HSTRಗೆ ಕಂಪಲ್ಸರಿ ಇದೆ ಅಂತ ತಿಳಿಸುವಂತಾರೆ. ಪ್ರಸ್ತುತಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸುವಂತಿದ್ದಾರೆ, ಇದುವರೆಗೂ ಕಳೆದ ವರ್ಷಗಳ ತನಕ ತಗೊಂಡ್ರ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಅಭ್ಯರ್ಥಿಗಳಿಗೆ ಮಾಹಿತಿನ ತಿಳಿಸುವಂತಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಆಗಿರಲೇಬೇಕು HSTRಗೆ ಅಂತ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಸೊ ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ, ಹೇಳ್ತಿರುವಂಥ ವಿಷಯಗಳನ್ನ 1ನೇ ತರಗತಿಯಿಂದ 6ನೇ ತರಗತಿ ತನಕ, 1ನೇ ತರಗತಿಯಿಂದ 5ನೇ ತರಗತಿ ತನಕ ಪೇಪರ್ 1 ಅಂತ ಕರೀತಾರೆ TETಗೆ ಸಂಬಂಧಪಟ್ಟಂತೆ. ಪೇಪರ್ 2 ಅಂದ್ರೆ ಅಭ್ಯರ್ಥಿಗಳಿಗೆ ಏನು ಬರುತ್ತೆ ಅಲ್ಲಿ ಅಂದ್ರೆ ಇವಾಗ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಪೇಪರ್ 2 ಅಂದ್ರೆ ಅಭ್ಯರ್ಥಿಗಳಿಗೆ 6ರಿಂದ 8ನೇ ತರಗತಿ ಅಂತ ಬರುತ್ತೆ. ಇದು ಹೈಸ್ಕೂಲ್ ಲೆವೆಲ್ಗೆ ಬರುತ್ತೆ ಅಭ್ಯರ್ಥಿಗಳಿಗೆ. ಯಾವುದು HSTR ಅಂತಕ್ಕಂಥದ್ದು ಹೈಸ್ಕೂಲ್ ಲೆವೆಲ್ ಬರುತ್ತೆ. ಪೇಪರ್ 1 ಆಗಬೇಕಂದ್ರೆ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರ್ನಾಟಕ ಗೌರ್ಮೆಂಟ್ ಸದ್ಯಕ್ಕೆ ಏನೋ ಅಪ್ಡೇಟ್ ಎಲ್ಲ ಮಾಡಿರೋದು. ಆ ಪ್ರಕಾರದಲ್ಲಿ DEd ಆಗಿರಬೇಕು. BEd ಆದರೂ ಪೇಪರ್ 2ಗೆ ಎಲಿಜಿಬಲ್ ಇರ್ತೀರಾ. ಸೊ DEd ಆದಂಥ ಅಭ್ಯರ್ಥಿಗಳಿಗೆ 1ನೇ ತರಗತಿಯಿಂದ 5ನೇ ತರಗತಿ, BEd ಆಗಿರ್ತಕ್ಕಂಥವ್ರಿಗೆ 6ನೇ ತರಗತಿಯಿಂದ 8ನೇ ತರಗತಿ, ಹೈಸ್ಕೂಲ್ಗೆ HSTRಗೆ ಯಾವುದೇ ರೀತಿ TETಯಲ್ಲಿ ಮೆನ್ಷನ್ ಆಗಿಲ್ಲ ಅಭ್ಯರ್ಥಿಗಳು, ಅದನ್ನು ಸರಿಗೆ ಅರ್ಥ ಮಾಡ್ಕೊಳ್ಳಿ. HSTRಗೆ ಸಂಬಂಧಪಟ್ಟಂತೆ TETಗೆ ಸಂಬಂಧಪಟ್ಟಂತೆ ಅಲ್ಲಿ ಮೆನ್ಷನ್ ಆಗಿಲ್ಲ. HSTRಗೆ ಅಂದ್ರೆ ಹೈಸ್ಕೂಲ್ ಸಂಬಂಧಪಟ್ಟಂತೆ 8ರಿಂದ 10ನೇ ಕ್ಲಾಸು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅಲ್ಲಿ. ಓಕೆನಾ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಇನ್ನು ಯಾವ ಬೇಸ್ ಮೇಲೆ ಆಗಿರೋ ಕಂಪಲ್ಸರಿ ಆಗ್ಬೋದು. ಸದ್ಯಕ್ಕೆ HSTRಗೆ PG ಕಂಪಲ್ಸರಿ ಇಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಟ್ ಇನ್ನೊಂದಿದೆ ಆಪ್ಷನ್ ಅಭ್ಯರ್ಥಿಗಳಿಗೆ, ಏನಂದ್ರೆ ಆಪ್ಷನ್ ಅನ್ನೋದಕ್ಕಿಂತ ಮಾಹಿತಿ ಅಂದ್ರೆ ಅಭ್ಯರ್ಥಿಗಳಿಗೆ NEP ಅಂತ ಜಾರಿ ಆಯಿತು 2020ರಲ್ಲಿ. NEP ಜಾರಿನ ಇಂಡಿಯಾದ ಪೂರ್ತಿ ಮಾಡಿದ್ರು. ನಂತರದಲ್ಲಿ ಕೆಲವೊಂದು ಸ್ಟೇಟ್ಸ್ಗಳಿಗೆ ಅದನ್ನ ಪರ್ಮಿಷನ್ ಕೂಡ ಇತ್ತು, ಅಂದ್ರೆ ತಗೋಬೋದಿತ್ತು, ತಗೊಳ್ಳದೆ ಹೋಗ್ಬೋದಿತ್ತು, ಸಿಲೆಬಸ್ ಮೇಸ್ ಮೇಲೆ ಇನ್ನೊಂದು ಮತ್ತೊಂದೆಲ್ಲ ಇದಾವೆ. ಅದ್ರ ಬಗ್ಗೆ ನಾನು ಇನ್ಡೆಪ್ತ್ ಈ ವಿಡಿಯೋದಲ್ಲಿ ಹೋಗ್ತಿಲ್ಲ. ಬಟ್ ಅಂದ್ರೆ NEP ಪ್ರಕಾರದಲ್ಲಿ ಕ್ಲಾಸ್ಗಳನ್ನ ಡಿವೈಡ್ ಮಾಡಿದ್ರು ಅಭ್ಯರ್ಥಿಗಳಿಗೆ. ಅಂದ್ರೆ ಅಭ್ಯರ್ಥಿಗಳು LKG UKG 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಈ ತರ ಭಾಗಗಳನ್ನಾಗಿ ಮಾಡಿ ಕೊಟ್ಟಿದ್ರು. 3 4 5ನೇ ಕ್ಲಾಸ್ ಈ ತರ ಎಲ್ಲ ಒಂದೊಂದು ಪಾಠ ತರದಲ್ಲಿ. ಅದರಲ್ಲಿ 9ನೇ ಕ್ಲಾಸು 10ನೇ ಕ್ಲಾಸು 11ನೇ ಕ್ಲಾಸು 12ನೇ ಕ್ಲಾಸನ್ನ ತರಗತಿಯನ್ನು ವಹಿಸಲಿ 9 10 11 12ನೇ ತರಗತಿನ ಒಂದು ಭಾಗ ಮಾಡೋದ್ರ ಮುಖಾಂತರದಲ್ಲಿ ಅದನ್ನ ಒಂದು ಮಾಡೋದ್ರ ರೀತಿಯಲ್ಲಿ ಅದಕ್ಕೆ ಒಂದು ಅಂದ್ರೆ ನೇಮನ ಕೊಡಲಿಕ್ಕೆ ಮುಂದಾಗಿದ್ರು. ಅಂದ್ರೆ ಅಭ್ಯರ್ಥಿಗಳಿಗೆ ಅದನ್ನ ಹೈಸ್ಕೂಲ್ ಲೆವೆಲ್ ಅಂತ ಕರೀತಾರೆ ಅಂತ. ಈಗ PUC ಏನಿದೆ ಅದನ್ನ ಕಾಲೇಜ್ ಅಂತಾನೆ ಕರೀತಾರೆ. ಓಕೆನಾ, ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಅದನ್ನ ಸ್ಕೂಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. 12th 11th ಕೂಡ ಆ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ 9 10 11 12ನೇ ಕ್ಲಾಸ್ ಏನಿದೆಲ್ಲ ಇದನ್ನೇನಾದ್ರೂ ಒಂದು ಭಾಗ ಮಾಡಿ ಅದಕ್ಕೆ ಒಂದು ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು ಏನಾದರೂ ಈ ಬಾರಿಯ ನೇಮಕಾತಿ ಪರೀಕ್ಷೆಯಲ್ಲಿ ಏನಾದರೂ ಚೇಂಜಸ್ಗಳನ್ನ ಮಾಡಿಕೊಂಡ್ರೆ HSTRಗೆ ಆಗ PG ಕಂಪಲ್ಸರಿ ಆಗ್ಬೋದು. ಅರ್ಥ ಮಾಡ್ಕೊ ಹೇಳ್ತಿರೋ ವಿಷಯನ. ಇವಾಗ ಸದ್ಯಕ್ಕೆ 8 9 10ನೇ ಕ್ಲಾಸ್ಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂದ್ರೆ ಇವಾಗ HSTRಗೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರದಲ್ಲಿ ಒಂದು BA BEd ಅಂತಕ್ಕಂಥ BSc BEd ಏನಿದೆಲ್ಲ ಆ ಬೇಸ್ ಮೇಲೆ ಅಭ್ಯರ್ಥಿಗಳು BEd ಅನ್ನ ಮಾಡಿದ್ರೆ ಮಾತ್ರ ಸಾಕಾಗಿರುತ್ತೆ. PG ಕಂಪಲ್ಸರಿ ಅಂತ ಸದ್ಯಕ್ಕಿಲ್ಲ. ಬಟ್ ಏನಾದರೂ ಅಂದ್ರೆ PUCಗೆ ಕೂಡ ಅಂದ್ರೆ PUC ಅಂತ ಕರೀತಾರೆ. ನಾರ್ಮಲ್ ಆಗಿ 9 10 11 12ನೇ ಕ್ಲಾಸನ್ನ ಒಂದು ಭಾಗ ಮಾಡಿದ್ರೆ ಅದನ್ನೇ ಜಾಯಿನ್ ಮಾಡಿಬಿಟ್ರೆ ಮರ್ಜ್ ಮಾಡಿದ್ರೆ, ಸದ್ಯಕ್ಕೆ ಇವಾಗ ಮರ್ಜ್ ಆಗಿಲ್ಲ. ಮರ್ಜ್ ಏನಾದರೂ ಮಾಡಿದ್ರೆ NEP ಪ್ರಕಾರದಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವರು ಸದ್ಯಕ್ಕೆ NEP ಎಲ್ಲ ತಗೊಳ್ಳೋದಿಲ್ಲ, SCPA ಮಾಡ್ತೀವಿ ಹಾಗೆ ಅಂತೆಲ್ಲ ಬೇರೆ ಮಾಹಿತಿಗಳಿದಾವೆ. ಸೊ ಸದ್ಯಕ್ಕೆ NEP ತರದಲ್ಲಿ ಮಾಹಿತಿನ ತಗೊಂಡ್ರೆ HSTRಗೆ
ಪಿ ಜಿ ಕಂಪಲ್ಸರಿ ಆಗ್ಬೋದಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಗ್ರಾಜ್ಯುಯೇಷನ್ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಉಪನ್ಯಾಸ ವಿಧಾನ ಬರ್ತಿತ್ತಲ್ಲಿ. ಅಂದರೆ ಅಭ್ಯರ್ಥಿಗಳಿಗೆ ಅದನ್ನು ಮಿಕ್ಸಿಲೇ ಮಾಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಪಿ ಜಿ ಕಂಪಲ್ಸರಿ ಆಗೋ ಸಾಧ್ಯತೆ ಇರ್ತದೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರದ ಅಭ್ಯರ್ಥಿಗೆ ಪಿ ಜಿ ಅಂತಕ್ಕಂಥದ್ದು ಕಂಪಲ್ಸರಿ ಇಲ್ಲ HSTR ಎಕ್ಸಾಮ್‌ಗೆ. ಹೇಳ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀವಿ. ಅರ್ಥ ಆಗ್ತಿಲ್ಲ ಅಂದ್ರೆ ಮತ್ತೆ ನೀವು ಇವತ್ತು ರಿವೈಂಡ್ ಮಾಡಿ ವಿಡಿಯೋಸನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸದ್ಯಕ್ಕೆ HSTR‌ಗೆ ಪಿ ಜಿ ಕಂಪಲ್ಸರಿ ಇಲ್ಲ. ಯಾವ ಒಂದು ಸಂದರ್ಭದಲ್ಲಿ ಅಂದ್ರೆ ಫ್ಯೂಚರಲ್ಲಿ ಏನಾದ್ರು ಅಥವಾ ನೇಮಕಾತಿ ಪರೀಕ್ಷೆ ಸಂದರ್ಭದಲ್ಲಿ 9, 10, 11, 12ನೇ ಕ್ಲಾಸ್‌ಗೂ ಕೂಡ ಟೀಚಿಂಗ್ಗೆ ಒಬ್ಬರೇ ಟೀಚರನ್ನ ಅಂದ್ರೆ ಅದನ್ನೇನಾದ್ರೂ ಮರ್ಜ್ ಮಾಡ್ಬಿಟ್ಟು ತಗೋತಾರೆ ಅನ್ನೋ ಸಿಚುವೇಶನ್ ಅಲ್ಲಿ ಪಿ ಜಿನ ಕಂಪಲ್ಸರಿ ಇಲಾಖೆಯವರು ಮಾಡುವ ಸಾಧ್ಯತೆ ಇರುತ್ತೆ. ಬಟ್ ಸದ್ಯಕ್ಕಿರೋ ಮಾಹಿತಿ ಬೇಸ್ ಮೇಲೆ HSTR‌ಗೆ ಪಿ ಜಿ ಆಗಿರಲಿ TET ಆಗಿರಲಿ ಕಂಪಲ್ಸರಿ ಇಲ್ಲ ಅಭ್ಯರ್ಥಿಗಳೇ. ಇದನ್ನ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದ್ರೆ ಇನ್ಸ್ಟಾ ಮುಖಾಂತರ ನಮ್ಮ ಸಂಪರ್ಕ ಮಾಡಬಹುದು. ಹೆಚ್ಚುವರಿ ಇನ್ಸ್ಟಾ ಮತ್ತು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋರ್ಗೂ ಕೂಡ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.